ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ. ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಭಕ್ತಿಯ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಭಕ್ತಿನ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಜ್ಞಾನವ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಜ್ಞಾನವ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ವೈರಾಗ್ಯವ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ವೈರಾಗ್ಯವ. ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿನಗೂ ಎನಗೂ ಬಸವಣ್ಣನೇ ಶಿವಪತಿಕನಯ್ಯ, ನಿಮಗೂ ಎನಗೂ ಬಸವಣ್ಣನೇ ಶಿವಪತಿಕನಯ್ಯ. ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಏನು ಹೇಳ್ತಾರೆ ಅಂದರೆ, ಗುರು ಬಸವಣ್ಣನವರ ಬಗ್ಗೆ ಇಲ್ಲಿ ತಮ್ಮ ಒಂದು ವಿಚಾರವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಈಗೂ ಸಹಿತ ಈ ದಿನಮಾನದಲ್ಲಿ ಸಹಿತ ವಚನಗಳು ನಮಗೆ ಮಾರ್ಗದರ್ಶನ ತೋರಿದರೂ ಸಹಿತ ವಚನಗಳು ಸಾರಿ ಸಾರಿ ಅಲ್ಲಿ ಹೇಳ್ತದಾವು. ವಚನಾಂಬಿಕೆ ಅನ್ನುವಂಥ ತಾಯಿ, ನಿಮ್ಮ ತಂದೆ ಯಾರು ಅಂದರೆ ಗುರು ಬಸವಣ್ಣನವರು ಅಂತ ಹೇಳಿ ಅಲ್ಲಿ ಸಾರಿ ಸಾರಿ ಈ ಲಿಂಗಾಯತ ಧರ್ಮದ ಜನಕ ತಂದೆ ಗುರು ಯಾರು ಅಂದರೆ ಗುರು ಬಸವಣ್ಣನವರು ಅನ್ನೋದನ್ನು ವಚನ ಸಾಹಿತ್ಯ ಎಂಬ ತಾಯಿಯಲ್ಲಿ ಸಾರಿ ಸಾರಿ ಹೇಳಿದರೂ ಸಹಿತಕ್ಕೆ ಈಗೂ ಸಹಿತ ಕುಹಕಿಗಳು, ಕುತ್ಸಿತ ಬುದ್ಧಿಯವರು ಈಗೂ ಸಹಿತ ಬಸವಣ್ಣವರು ಭಕ್ತ, ಬಸವಣ್ಣವರು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರ ಒಂದು ಮಾತಿಗೆ ನಾವು ಬೆಲೆ ಕೊಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಯಾಕಂತ ಕೇಳಿದ್ರೆ ನಮಗೆ ಯಾವುದು ಆಧಾರ ಅಂತ ಹೇಳಿದರೆ ಅಲ್ಲಿ ವಚನ ಸಾಹಿತ್ಯ ಮತ್ತು ಗುರು ಬಸವಣ್ಣನವರ ಸಮಕಾಲೀನರಾದಂಥ ಶರಣರೇನಿದ್ದಾರಲ್ಲ ಅವರು ಹೇಳುವಂಥ ನುಡಿಗಳೇ ನಮಗೆ ಅಲ್ಲಿ ಮುಖ್ಯ ಆಗ್ತವೆ ಹೊರತು ಈಗಿನ ಜನರು ಹೇಳೋಂಥವು ನಮಗೆ ಅದು ಮುಖ್ಯ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಗುರು ಬಸವಣ್ಣನವರ ಬಗ್ಗೆ ಇಲ್ಲಿ ಏನು ಹೇಳ್ತಿದ್ದಾರೆ ಸಿದ್ದರಾಮೇಶ್ವರರು ಅಂದರೆ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಭಕ್ತಿಯ ಅಂದರೆ ಭಕ್ತಿ ಏನಾದರೂ ನಾನು ಕಂಡಿದ್ದೆ, ಭಕ್ತಿ ಹೇಗೆ ಮಾಡಬೇಕು, ಭಕ್ತಿ ಹೇಗೆ ಆಚರಣೆ ಮಾಡಬೇಕು, ಭಕ್ತಿ ಹೇಗೆ ತೋರಿಸಬೇಕು, ಹೇಗೆ ಭಕ್ತನಾಗಬೇಕು ಅನ್ನೋದನ್ನು ಯಾರಿಂದ ಕಂಡೆ ಅಂತಾರವರು, ಬಸವನಿಂದ ಕಂಡೆ, ನಿಮ್ಮಿಂದ ನಾನು ಆ ಭಕ್ತಿಯನ್ನು ಕಂಡೆ, ನಾನು ನಿಮ್ಮಿಂದ ಆ ಭಕ್ತಿಯನ್ನು ಕಂಡು ನಾನು ಭಕ್ತನಾದೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಬಸವ ಬಸವ ನಿಮ್ಮಿಂದೆ ಕಂಡನೆಯ ಜ್ಞಾನವ. ಇದು ಬಹಳ ಮುಖ್ಯವಾಗಿದ್ದು. ಅಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಅವರು ಎಲ್ಲ ಯೋಗಾಂಗಗಳನ್ನು ಸಿದ್ಧಿಸಿಕೊಂಡಿದ್ದರೂ ಸಹಿತ ಅಲ್ಲಿ ಮತ್ತೆ ಕಲ್ಯಾಣಕ್ಕೆ ಬಂದು ಆ ಜ್ಞಾನವನ್ನು, ಆ ಲಿಂಗಾಂಗ ಯೋಗವನ್ನು, ಆ ಸೃಷ್ಟಿಕರ್ತ ಪರಮಾತ್ಮನ ಇರುವು, ಆತನ ಕಾರ್ಯ ಎಲ್ಲವುಗಳನ್ನು ಅಲ್ಲಿ ಗುರು ಬಸವಣ್ಣನವರಿಂದ ಆ ಜ್ಞಾನವನ್ನು ನಾನು ಪಡ್ಕೊಂಡೆ ಅಂತ ಇಲ್ಲಿ ಹೇಳ್ತಾರೆ. ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಜ್ಞಾನವ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ವೈರಾಗ್ಯವ. ಹಾಗೆ ಗುರು ಬಸವಣ್ಣನವರಿಂದ ಅಲ್ಲಿ ವೈರಾಗ್ಯವನ್ನು, ವೈರಾಗ್ಯ ಮೂರ್ತಿಯಾಗುವುದನ್ನು ಯಾರಿಂದ ಕಂಡೆ, ಅದನ್ನು ನಾನು ಹೇಗೆ ಅಳವಡಿಸಿಕೊಂಡೆ ಅಂತ ಹೇಳಿದರೆ ಗುರು ಬಸವಣ್ಣನವರಿಂದ ಅಂತ ಹೇಳ್ತಾರೆ. ಹಾಗೆ ಮುಂದೆ ಅವರು ಹೇಳ್ತಾ ಇದ್ದಾರೆ, ಕರುಣೆ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಅವರು ಹೇಳ್ತಾ ಇದ್ದಾರೆ, ನಿಮಗೂ ಎನಗೂ ಬಸವಣ್ಣನೇ ಶಿವಪತಿಕನಯ್ಯ. ಅಲ್ಲಿ ದೇವರಿಗೂ ಸಹಿತ ಆ ಶಿವಪಥವನ್ನು ತೋರಿಸಿದವರು ಯಾರಂದರೆ ಗುರು ಬಸವಣ್ಣನವರು. ಹಾಗೆ ಎಲ್ಲ ಶರಣರಿಗೂ ಅಲ್ಲಿ ಶಿವಪಥವನ್ನು ತೋರಿಸಿದವರು ಯಾರಂದ್ರೆ ಗುರು ಬಸವಣ್ಣನವರು. ಅದಕ್ಕೆ ಆ ಸೃಷ್ಟಿಕರ್ತ ಪರಮಾತ್ಮನಿಗೂ ಶಿವ ಮಾರ್ಗವನ್ನು ತೋರಿಸಿದವರು ಗುರು ಬಸವಣ್ಣನವರು. ಹಾಗೆ ಎಲ್ಲ ಶರಣರಿಗೂ ಆ ಶಿವಪಥವನ್ನು ತೋರಿಸಿದವರು ಗುರು ಬಸವಣ್ಣನವರು. ಹಾಗೆ ನಮ್ಮಂಥ ಅನೇಕ
ಜನರಿಗೆ ಒಂದು ಶಿವಪಥವನ್ನು ತೋರಿಸುವುದು ಯಾವುದು ಅಂತ ಕೇಳಿದರೆ ಈ ನಮ್ಮ ಶರಣರು ಕೊಟ್ಟಂಥ ವಚನಗಳು. ಅದಕ್ಕೋಸ್ಕರ ನಾವು ಅಲ್ಲಿ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅಂಥ ಮಹಾನ್ ಶರಣರಿಗೆ ಅವರು ಶಿವಪಥಿಕರಾಗಿದ್ದರು ಅಂತ ಕೇಳಿದಾಗ ಅಲ್ಲಿಂದ ಅವರಿಂದ ಭಕ್ತಿ ಪಡ್ಕೊಂಡವರು, ಜ್ಞಾನ ಪಡ್ಕೊಂಡವರು, ವೈರಾಗ್ಯ ಪಡ್ಕೊಂಡವರು ಮತ್ತು ಶಿವಪಥವನ್ನು ಅರಿದಂಥವರು 12ನೇ ಶತಮಾನದಲ್ಲಿ ಇದ್ದಾಗ, ಹಾಗೆ ನಾವು ಸಹಿತ ಅಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ, ಶಿವಪಥವನ್ನು ನಾವು ತಿಳ್ಕೋಬೇಕಾಗಿತ್ತು. ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಗುರು ಬಸವಣ್ಣನವರ ಒಂದು ಘನತೆ, ವ್ಯಕ್ತಿತ್ವ ನಮಗೆ ಅಲ್ಲಿ ಗೋಚರವಾಗ್ತದೆ. ಅದಕ್ಕೋಸ್ಕರ ಮತ್ತೆ ಹೇಳೋದು, ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.